ಕರ್ನಾಟಕದ ಒಂದು ಊರಿನ ಸರ್ಕಾರಿ ಶಾಲೆ ಇದು. ಈ ಶಾಲೆಗೆ ಬರೋ ಯಾವ ಉಪಾಧ್ಯಾಯರು 1 ತಿಂಗಳ ಮೇಲೆ ಇರ್ತಾ ಇರಲಿಲ್ಲ. ಯಾಕಿರ್ಬೋದು ನೋಡೋಣ ಬನ್ನಿ. ನಮಸ್ಕಾರ ನಮಸ್ಕಾರ. ಎಲ್ಲ ಪ್ರಾರ್ಥನೆ ಮಾಡಿ. ಈಗ ಎಲ್ಲ ಕೂತ್ಕೊಳ್ಳಿ. ನಿಮ್ ಹೋಮ್ವರ್ಕ್ ಮಾಡಿದೀರಾ? ತೋರಿಸಿ ನೋಡೋಣ. ಸ್ಕಂದ, ಬ್ಯಾಕ್ಟೀರಿಯಾ ಚಿತ್ರ ಬರ್ತಿದ್ಯೇನಾ? ತೋರ್ಸು. ಏನೋ ಬರೀ ಖಾಲಿ ಪೇಜ್ ಇದೆಯಲ್ವಾ? ಸರ್, ಬ್ಯಾಕ್ಟೀರಿಯಾ ಕಣ್ಣಿ ಕಾಣಿಸಲ್ಲ ಸರ್. ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ಬೇಕು ಅಂತ ನೀವೇ ಹೇಳಿದಲ್ಲ ಸರ್. ತಲೆ ಮಾಡ್ತೀಯ? ನೀನ್ ಯಾರ ಮಗ ಅಂತ ಹೇಳು, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಾನು ವಿಶ್ವಸುಂದರಿ ಮಗ ಸರ್. ಸುಳ್ಳಿತ್ಯ? ನೀನೇನು ಐಶ್ವರ್ಯ ರೈ ಅಥವಾ ಸುಷ್ಮಿತಾ ಸೇನ್ ಮಗನ? ಇಲ್ಲ ಸರ್, ನಿಜಾಗ್ಲು ನಮ್ಮ ಅಪ್ಪನ ಹೆಸರು ವಿಶ್ವ, ಆಮೇಲೆ ನಮ್ಮ ಅಮ್ಮನ ಹೆಸರು ಸುಂದರಿ ಸರ್. ನಿಮ್ಮಪ್ಪ ಏನ್ ಮಾಡ್ತಾರೆ? ನಮ್ಮಪ್ಪ ನಮ್ಮ ಅಮ್ಮ ಏನ್ ಹೇಳ್ತಾರೋ ಅದೇ ಮಾತಾಡ್ತಾರೆ. ತರಲೆ ಕೂತ್ಕೋ ಸುಮ್ಮನೆ. ಅಮಿತ್, ನಾಯಿ ಬಗ್ಗೆ ಬರ್ತಿದ್ಯಪ್ಪ? ಹೌದು ಸರ್, ನೋಡಿ ಸರ್. ಚೆನ್ನಾಗಿದೆ. ಅನೂಪ್, ನಿಂತ್ಕೊಳಪ್ಪ, ನೋಡ್ತೀನಿ. ತಗೊಳ್ಳಿ ಸರ್. ಏನು ನಿಂದು ಅಮಿತ್ದು ಒಂದೇ ತರ ಇದೆಯಲ್ಲೋ? ಕಾಪಿ ಮಾಡಿದ್ಯಾ? ಸರ್, ನಮ್ ಇಬ್ರು ನಾಯಿ ಒಂದೇ ಅಲ್ವಾ ಸರ್, ಅದಕ್ಕೆ. ಬುದ್ಧಿವಂತ, ಕೂತ್ಕೊಳ. ಪ್ರಣವ್, ನೀನ್ ಹೋಮ್ವರ್ಕ್ ತೋರ್ಸು. ತಗೊಳ್ಳಿ ಸರ್. ಇದೇನೋ ಇದು? 1 ರಿಂದ 100 ಬರಿ ಅಂದ್ರೆ ಬರೀ 30 ತನಕ ಮಾತ್ರ ಬಂದಿದ್ಯಲ್ಲ, ಯಾಕೋ? ಸರ್, ನಮ್ ಕ್ಯಾಲೆಂಡರ್ ಅಲ್ಲಿ ಬರೀ 30 ತನಕ ಇದೆ, ಅದಕ್ಕೆ ಸರ್. ಕ್ಯಾಲೆಂಡರ್ ನೋಡ್ಕೊಂಡು ಬಂದಂತೆ ಪಾಠ ಕೇಳಕ್ಕಾಗಲ್ವಾ? ಸರ್, ನಾ ಏನ್ ಮಾಡಿದ್ರು ನೀವು ನಂಗೆ ಬೈತೀರಾ ಸರ್? ಇಲ್ಲಮ್ಮ, ಏನ್ ಮಾಡ್ತಾ ಇದ್ರೆ ನಾನು ಯಾಕಮ್ಮ ಬೈಲಿ ನಿಂಗೆ? ಸರ್, ನಾ ಹೋಮ್ವರ್ಕ್ ಮಾಡಿಲ್ಲ ಸರ್, ಅದಕ್ಕೆ ಕೇಳಿದ್ದು. ಅದ್ಯಾಕ್ ಮಾಡಿಲ್ಲ ಸಂಚಿತಾ? ಗಾಂಧಿ ಜಯಂತಿ ಬಗ್ಗೆ ಬರಿ ಅಂತ ಹೇಳಿದ್ದೆ ಅಲ್ವಾ, ಯಾಕೆ ಬರೀಲಿಲ್ಲ? ಸರ್, ನಂಗೆ ಗಾಂಧಿ ಅಂದ್ರೇನೋ ಗೊತ್ತು, ಅದೇ ಜಯಂತಿ ಯಾರು ಅಂತ ಗೊತ್ತಾಗಲಿಲ್ಲ ಸರ್, ಅದಕ್ಕೆ ಬರೀಲಿಲ್ಲ. ಅಯ್ಯೋ ರಾಮ. ಸರಿ, ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಎಲ್ಲ ಹೇಳ್ಬೇಕು, ಆಯ್ತಾ? ಅಮಿತ್, ಮೌಂಟ್ ಎವರೆಸ್ಟ್ ಎಲ್ಲಿದೆ ಹೇಳಪ್ಪ? ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಂತೆ, ಬೆಂಚ್ ಮೇಲೆ ನಿಂತ್ಕೊಳ್ಳೋ. ಬೆಂಚ್ ಮೇಲೆ ನಿಂತ್ಕೊಂಡ್ರು ಮೌಂಟ್ ಎವರೆಸ್ಟ್ ಕಾಣಿಸ್ತಿಲ್ಲ ಸರ್. ನೀನ್ ತರಲೆ ಸಾಕು, ಕೂತ್ಕೋ. ನಾನೊಂದು ಲೆಕ್ಕ ಕೇಳ್ತೀನಿ, ಹೇಳ್ತೀಯ ಸ್ಕಂದ? ನಾನು ನಿಂಗೆ ಇವತ್ತು 2 ನಾಯಿ ಮರಿ ಕೊಡ್ತೀನಿ, ನಾಳೆ ಇನ್ನೂ 2 ನಾಯಿ ಮರಿ ಕೊಡ್ತೀನಿ. ಈಗ ನಿಮ್ಮ ಮನೇಲಿ ಒಟ್ಟು ಎಷ್ಟು ನಾಯಿ ಮರಿ ಆಯ್ತು? 5 ಸರ್. 5 ಹೇಗೋ? ಸರ್, ನೀವ್ 4 ನಾಯಿ ಮರಿ ಕೊಟ್ರಿ, ಆಮೇಲೆ ನಮ್ಮ ಮನೆಯಲ್ಲಿ ಆಗ್ಲೇ 1 ನಾಯಿ ಮರಿ ಇದೆ ಸರ್, 5 ಆಯ್ತಲ್ಲ. ತಲೆ ಹೇಳೆ, ಕೂತ್ಕೋ. ಯಾಕೆ ಜಗಳ ಆಡ್ತಾ ಇದ್ದೀರಾ? ಈಗ ನೀವಿಬ್ರು ನಿಮ್ ಪೂರ್ತಿ ಹೆಸರನ್ನ 200 ಸಲ ಬರಬೇಕು, ಗೊತ್ತಾಯ್ತಾ? ಸರ್, ಇದು ಅನ್ಯಾಯ ಸರ್. ಯಾಕೋ ಅನ್ಯಾಯ? ಅವನ ಹೆಸರು ಬರೀ ಪ್ರಣವ್ ಸರ್, ಆದ್ರೆ ನನ್ನ ಹೆಸರು ಅನೂಪ್ ಭಾಸ್ಕರ್ ಕಡಬ ಪ್ರಭಾಕರ ಸರ್. ಅದಕ್ಕೆ ನಾನೇನ್ ಮಾಡ್ಲಿ? ಇಷ್ಟುದ್ದ ಹೆಸರು ನಾನ ಇಟ್ಟಿದ್ದು. ಪ್ರಣವ್, ಟಿಪ್ಪು ಸುಲ್ತಾನ್ ಯಾವ ಯುದ್ಧದಲ್ಲಿ ಸತ್ತಿದ್ದು ಹೇಳ್ತೀಯಾ? ಟಿಪ್ಪು ಸುಲ್ತಾನ್ ಅವನ ಕೊನೆ ಯುದ್ಧದಲ್ಲಿ ಸತ್ತಿದ್ದ. ಇಸ್ವಿ ಗೊತ್ತಿಲ್ಲ, ಕೊನೆ ಯುದ್ಧ ಅಂತ. ಕೂತ್ಕೋ.
ಮೇಘ್ನಾ ರಚನಾ ನೆನ್ನೆ 1 2 ಹೇಳ್ಕೊಟ್ಟಿದ್ನಲ್ಲ, ಇಬ್ರು ಹೇಳ್ತೀರಾ? 1 2 ಬಾಳೆಹಣ್ಣು 3 4 4 5 6 ಬಹಳ ಚೆನ್ನಾಗಿ ಹೇಳಿದ್ರಿ ಮಕ್ಳೇ. ಮೇಘ್ನಾ, ಪ್ರಪಂಚದ ಅತಿ ಹಳೆ ಪ್ರಾಣಿ ಯಾವುದು ಗೊತ್ತಾ ನಿಂಗೆ? ಜಿಬ್ರಾ ಸರ್. ಝೀಬ್ರಾನ? ಅದು ಹೇಗೆ? ಜಿಬ್ರಾ ಇದು ಬ್ಲಾಕ್ ಅಂಡ್ ವೈಟ್ ಅಲ್ವಾ ಸರ್? ಓಹೋ, ಹಳೇದೆಲ್ಲ ಬ್ಲಾಕ್ ಅಂಡ್ ವೈಟ್, ಹೊಸದೆಲ್ಲ ಕಲರ್ ಅಂತೆ ಹುಡುಗಿ. ರಚನಾ, ಐ ವೆಂಟ್ ಟು ಮೈಸೂರ್ ಇಂದ ಕನ್ನಡದಲ್ಲಿ ಹೇಳ್ತೀಯಾ? ಆಯ್ತು ಸರ್. ಟೀಚರ್ ಮೈಸೂರಿಗೆ ಹೋದ್ರು. ನಿಮ್ಗೆ ಬಿಟ್ರೆ ನಿಮ್ ಟೀಚರ್ನ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬಿಡ್ತೀರಾ. ಸಂಚಿತಾ, ನಾನು ಕಾಗುಣಿತದೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಕಾಗು ಒಂದು ಕೊಂಬು ಕೊಟ್ರೆ ಕೂ ಆಗುತ್ತೆ, ಹಾಗೆ ಚೂ ಹೇಗಾಗುತ್ತೆ ಹೇಳ್ತೀಯಾ? ಸರ್, ಚಾಕೊಟ್ ಚೊಂಕೊಟ್ರೆ ಚೂ ಆಗುತ್ತಲ್ವಾ ಸರ್? ಚೊಂಬತ್ತೆ ಚೊಂಬು, ಕೂತ್ಕೊ. ಸರಿ, ನಾನೀಗ ಪಾಠ ಮಾಡ್ತೀನಿ, ಎಲ್ಲ ಕೇಳಿ. ಆಮೇಲೆ ಈಗ ಯಾಕೋ ದೇವ್ರ ಧ್ಯಾನ ಮಾಡ್ತಾ ಇದ್ಯಾ? ಸರ್, ನಮ್ಮ ನಿದ್ದೆ ಮಾಡೋಕ್ ಮುಂಚೆ ದೇವರ ಧ್ಯಾನ ಮಾಡುವಂತೆ ಹೇಳಿದ್ದಾರೆ ಸರ್. ನಿದ್ದೆ ಬರೋದಕ್ಕೆ ನಾನೇನು ಪಾಠ ಮಾಡ್ತಿದ್ದೀನ ಇಲ್ಲ ಜೋಗ ಹಾಡ್ತಿದ್ದೀನ? ಇಂಥ ತರಲೆಗಳಿಂದ ನನ್ನ ತಲೆನೋವು ಬರ್ತಾ ಇದೆ. ನಾಳೆ ಅಲ್ಲ, ಇನ್ಯಾವತ್ತು ನಿಮಗೆ ಪಾಠ ಮಾಡಲ್ಲ, ಇವತ್ತೇ ಕೊನೆ.